ನಮಸ್ಕಾರ ಎಲ್ರಿಗೂ ಉಡಾಳ್ ಗ್ಯಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೆಂಡ್ಸ್, ಇವತ್ತು ನಾವು ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೀವು SSLC ಪಾಸ್ ಆಗಿದ್ರೆ ಸಾಕು, ಜಾಬು ಆಫೀಸ್ ಅಸಿಸ್ಟೆಂಟ್ ಅಂತ ಜಾಬ್ ಬಿಟ್ಟಿದ್ದಾರೆ. ಅದನ್ನ ಯಾವ ರೀತಿಯಾಗಿ ನೋಡ್ಕೊಳ್ಳೋಣ, ಫುಲ್ ಆಗಿ ಏನೇನ್ ಬೇಕು ಇನ್ಫಾರ್ಮೇಶನ್ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾವುದೇ ಒಂದು ವೆಬ್ ಕ್ರೋಮ್ ನ ನೀವು ಓಪನ್ ಮಾಡ್ಕೋಬಹುದು, ಇಲ್ಲ ಯಾವುದೇ ನಿಮ್ಮ ಹತ್ರ ಯಾವುದೇ ಬೇರೆ ಬ್ರೌಸರ್ ಇದ್ರೂ ಅದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಬ್ಯಾಂಕ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಕರಿಯರ್ಸ್ ಅಂತ ಸರ್ಚ್ ಮಾಡಬೇಕು. ಓಕೆ, ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಒಂದು ಕಾಣ್ತಿದೆಯಲ್ಲ, ಕರೆಂಟ್ ಅಪಾರ್ಚುನಿಟೀಸ್ ಬ್ಯಾಂಕ್ ಆಫ್ ಬರೋಡಾ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಪೇಜ್, ಬ್ಯಾಂಕ್ ಆಫ್ ಬರೋಡಾದು ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕರೆಂಟ್ ಓಪನಿಂಗ್ ಅಲ್ಲಿ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಏನೇನ್ ಜಾಬ್ ಅಪ್ಲಿಕೇಶನ್ ಬಿಟ್ಟಿದಾರಂತ. ಓಕೆ, ಸೊ ಇಲ್ಲಿ ನೋಡಿ, ರೆಕ್ರೂಟ್ಮೆಂಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಪಿಯೋನ್ ಇನ್ ಸಬ್ ಸ್ಟಾಫ್ ಕ್ಯಾಡ್ರೆ ಆನ್ ರೆಗ್ಯುಲರ್ ಬೇಸಿಸ್. ಇದು ಇದೆಯಲ್ಲ, ಇದೇ ಜಾಬ್ ನ ನಾವು ಈಗ ಅಪ್ಲೈ ಮಾಡ್ತಾ ಇದೀವಿ. ಅರೌಂಡ್ 500 ವೇಕೆನ್ಸಿ ಇದೆ, ನೀವು ನೋಡಬಹುದು ಇಲ್ಲಿ ನೋಡಿ. 500 ವೇಕೆನ್ಸೀಸ್ ಇದೆ, ಎಲ್ಲ ಲೊಕೇಶನ್ ಇದೆ. ಯಾವ್ಯಾವ ಲೊಕೇಶನ್ ಅಂತಾನು ಹೇಳ್ಕೊಡ್ತೀನಿ. ಸೊ ಪಿಯೋನ್ ಜಾಬ್ ಇರುತ್ತೆ ಇದು. ಎಜುಕೇಶನ್ SSLC. ಓಕೆ, SSLC ಮೇಲೆ ನೀವು ಇದನ್ನ ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಳ್ಳೆ ಅಪಾರ್ಚುನಿಟಿ. SSLC ಪಾಸ್ ಆಗಿದ್ರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಆಮೇಲೆ ಇಲ್ಲಿ ನೋ ಮೋರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಫುಲ್ ಅಡ್ವರ್ಟೈಸ್ಮೆಂಟ್ ಬೇಕಂದ್ರೆ ಇದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಇವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸ್ವಲ್ಪ ಇದನ್ನ ಜೂಮ್ ಮಾಡಿಕೊಂಡು ನೀವು ನೋಡ್ಬೇಕಾಗುತ್ತೆ. ನೋಡಿ, ಸೊ ಫಸ್ಟ್ ಸ್ಟಾರ್ಟ್ ಯಾವಾಗ ಆಗಿದೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗಿದೆ ನೋಡ್ಕೊಳ್ಳಿ. ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ 3ನೇ ತಾರೀಕಿಂದ, ಇದೇ ತಿಂಗಳು 3rd ಮೇ ಇಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ 23 ಮೇ, 23 ಮೇ ಲಾಸ್ಟ್ ಡೇಟ್ ಇರುತ್ತೆ ಇದೇ ತಿಂಗಳು. ಓಕೆ, ಅದಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡ್ಕೊಳ್ಳಿ. SSLC ಯಾರಾದ್ರೂ ಇದ್ರು ಇದನ್ನ ಅಪ್ಲಿಕೇಶನ್ ಹಾಕೊಳ್ಳಿ. ಓಕೆ, ಸೊ ಡೌನ್ ಬನ್ನಿ. ಹಾಗೆ ಡೌನ್ ಬಂದ್ರೆ ನಿಮ್ಗೆ ಯಾವ ಯಾವ ಒಂದು ಸ್ಟೇಟ್ ಅಲ್ಲಿ ವೇಕೆನ್ಸಿಗಳಿದಾವೆ ಅಂತ ಗೊತ್ತಾಗುತ್ತೆ. ಸೊ ಆಂಧ್ರ ಪ್ರದೇಶ್ ಇರಬಹುದು, ಅಸ್ಸಾಂ, ಬಿಹಾರ್, ಕರ್ನಾಟಕ. ನಾವು ಇವಾಗ ಕರ್ನಾಟಕ ಅಂತ ಹುಡ್ಕೋತ ಹೋದ್ರೆ ಇಲ್ಲಿದೆ ನೋಡಿ, ಕರ್ನಾಟಕ ಟೋಟಲ್ ಎಷ್ಟಪ್ಪ ಅಂದ್ರೆ 31 ವೇಕೆನ್ಸಿ ಇದೆ. 31 ನಮ್ಮ ಕರ್ನಾಟಕದ ವೇಕೆನ್ಸಿ ಇದೆ. ಅದರಲ್ಲಿ SC ಗೆ ಎಷ್ಟು 4 ಇದೆ, ST ಗೆ 2 ಇದೆ, OBC ಗೆ 8 ಇದೆ, EWS ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ಇದೆ, ಅದರ್ ಜನರಲ್ಗೆ 14 ಇದೆ. ಸೊ ಈ ತರ ಟೋಟಲ್ ಕರ್ನಾಟಕಕ್ಕೆ ಹೇಳ್ತಾ ಇರೋದು ನಾನು 31. ನೀವು ಬರೀ ಕರ್ನಾಟಕಕ್ಕೆ ಅಪ್ಲೈ ಮಾಡಬಹುದು, ಇಲ್ಲ ಯಾವ್ದು ವೇಕೆನ್ಸಿ ಜಾಸ್ತಿ ಇದೆ ನೋಡ್ಕೊಳ್ಳಿ. ಉತ್ತರ ಪ್ರದೇಶ್ 83 ಇದೆ. ಹಾಗೆ ನೀವು ನಿಮ್ಗೆ ಅನುಕೂಲವಾದ ಒಂದು ಸ್ಟೇಟ್ ಗಳನ್ನ, ನಿಯರೆಸ್ಟ್ ಸ್ಟೇಟ್ ಗಳನ್ನ ನೀವು ಆಯ್ಕೆ ಮಾಡಬಹುದು. ಆಲ್ ಓವರ್ ಇಂಡಿಯಾ ಇರುತ್ತೆ. ಓಕೆ, ಸೊ ಇಷ್ಟ ಆಯ್ತಾ. ಸೊ ಆಮೇಲೆ ಏನಪ್ಪಾ ಅಂದ್ರೆ ಸ್ವಲ್ಪ ಮತ್ತೆ ಡೌನಿಗೆ ಬನ್ನಿ. ಸೊ ಎಷ್ಟು ವೇಕೆನ್ಸಿ ಇದೆ, ಏಜ್ ಏನಿರಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ನೋಡಿ, ಆಫೀಸ್ ಅಸಿಸ್ಟೆಂಟ್ಗೆ ಟೋಟಲ್ ವೇಕೆನ್ಸಿ 500 ಇದೆ. ಮಿನಿಮಮ್ ಏಜ್ 18ರಿಂದ 26 ಒಳಗಡೆ ಇರಬೇಕು. ಓಕೆ, ಸೊ ಅದರ್ ಏನಿದೆ ನಿಮ್ಗೆ SC ST ಅದರದ್ದು ಎಲ್ಲ ಇರುತ್ತೆ ಅದು. ಓಕೆ, ಎಕ್ಸೆಂಪ್ಷನ್ ಇರುತ್ತೆ. ಸೊ 18ರಿಂದ 26 ವಯಸ್ಸು, 10th ಪಾಸ್ ಆಗಿರಬೇಕು. ಮತ್ತೆ ಲೋಕಲ್ ಲ್ಯಾಂಗ್ವೇಜ್, ಈ ಕರ್ನಾಟಕ ಇದ್ರೆ ಕನ್ನಡ ನಿಮಗೆ ಬರಲೇಬೇಕು. ಅದರ್ ಹಿಂದಿ ಸ್ಟೇಟ್ ಇದ್ರೆ ಹಿಂದಿ ನಿಮಗೆ ಬರಲೇಬೇಕು. ಅಥವಾ ಅವರ ಒಂದು ಲೋಕಲ್ ಲ್ಯಾಂಗ್ವೇಜ್, ಗುಜರಾತಿ ಇರಬಹುದು, ಆಂಧ್ರ ಪ್ರದೇಶ್, ತೆಲಂಗಾಣ, ಆ ತರ ಒಂದು ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರಬೇಕು. ಸೊ ಏನಪ್ಪಾ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಸಿಸ್ಟೆಂಟ್ದು. ಓಕೆ, ನಾರ್ಮಲ್ ರೂಟೀನ್ ಡ್ಯೂಟಿ ಮಾಡಬೇಕು. ಓಕೆ, ನೋ ಸ್ಪೆಷಲ್, ಬೇರೆ ಸ್ಪೆಷಲ್ ಪೇಮೆಂಟ್ ಏನಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅದೇ ಪೇಮೆಂಟ್ ಇರುತ್ತೆ. ಯಾವುದೇ ಅಸೈನ್ ಮಾಡಿರೋ ವರ್ಕ್ ನ ಆನ್ ಟೈಮ್ ಅಲ್ಲಿ ಮಾಡಿ ಮುಗಿಸ್ಬೇಕು, ಸೀನಿಯರ್ಸ್ ಏನ್ ಹೇಳ್ತಾರೆ. ಓಕೆ, ಸ್ಕೇಲ್ ಏನಪ್ಪಾ ಅಂದ್ರೆ ನೋಡಿ,
37,815 ಸ್ಯಾಲ್ರಿ ಇರುತ್ತೆ. 37,815 ರೂಪಾಯಿ ಸ್ಯಾಲ್ರಿ ಇರುತ್ತೆ ಇದಕ್ಕೆ. ಓಕೆ, ಸೊ ಫಸ್ಟಿಗೆ ನೀವು ಇಷ್ಟೊಂದು ಸ್ಯಾಲ್ರಿ ತಗೊಳ್ತೀರಾ. ಓಕೆ, ಆಮೇಲೆ ಅಡಿಷನಲ್ ಏನೇನಿದೆ ಅದು ಅವರ ಡಿಪೆಂಡು, ಇಲ್ಲೇ ಹೇಳಿದ್ದಾರೆ. ಅಡಿಷನಲ್ ಏನಿದೆ ಅವರು ಅಲ್ಲೇ ರೂಲ್ಸ್ ಆಫ್ ದ ಬ್ಯಾಂಕ್ ಏನ್ ರೂಲ್ಸ್ ಇರುತ್ತೆ ಅದೇ ಇರುತ್ತೆ. ಓಕೆ, ಸೊ ನ್ಯಾಷನಾಲಿಟಿ ಏನಿರಬೇಕು, ಏಜ್ ಏನಿರಬೇಕು. ಸೊ ಇವಾಗ ಎಕ್ಸೆಂಪ್ಷನ್ ಹೇಳಿದ್ದೆ ನಾನು, SC STಗೆ ಎಷ್ಟು ವರ್ಷ ಎಕ್ಸೆಂಪ್ಷನ್ ಇರುತ್ತೆ. ಸೊ ಶೆಡ್ಯೂಲ್ ಟ್ರೈಬ್, ಶೆಡ್ಯೂಲ್ ಕಾಸ್ಟ್ಗೆ 5 ವರ್ಷ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ 3, ಆಮೇಲೆ ಡಿಸ್ಯಾಬಿಲಿಟಿಗೆ 10, ಆ ಥರ ಎಲ್ಲ ಕಡೆ ಇರುತ್ತೆ. ಅದೇ ಇದರಲ್ಲೂ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು. ಆಯ್ತಪ್ಪ, ಇದಕ್ಕೆ ಎಕ್ಸಾಮ್ ಏನೇನಿರುತ್ತೆ. ಓಕೆ, ಅಪ್ಲೈ ಏನೋ ಮಾಡಿದ್ರಿ, ಪೇಮೆಂಟ್ ಫೀಸ್ ಏನೋ ತೋರಿಸಿಲ್ಲ. ಓಕೆ, ಸೊ ಇದಕ್ಕೆ ಎಕ್ಸಾಮ್ ಅಲ್ಲಿ ಏನೇನ್ ಕೇಳಬಹುದು. ಈಗ ಜನರಲ್ ನಾಲೆಜ್ ಕೇಳ್ತಾರೆ. ಜನರಲ್ ನಾಲೆಜ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ 25 ಮಾರ್ಕ್ಸ್ ಇದೆ ನೋಡಿ, ಇಂಗ್ಲಿಷ್ ಗೊತ್ತಿರಬೇಕು. ಜನರಲ್ ಅವೇರ್ನೆಸ್, GA ಜನರಲ್ ಅವೇರ್ನೆಸ್ ಇರುತ್ತೆ. ಎಲಿಮೆಂಟರಿ ಅರ್ಥಮೆಟಿಕ್ 25 ಮಾರ್ಕ್ಸ್ ಇರುತ್ತೆ. ಹಾಗೆ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ 25. ಸೊ ಇಂಗ್ಲಿಷ್, ಹಿಂದಿ ಅಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್, ಅಂದ್ರೆ ನಿಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿದೆ ಅದು ಅದರಲ್ಲೂ ಎಕ್ಸಾಮ್ ಬರೀಬಹುದು. ಟೋಟಲ್ 80 ಮಾರ್ಕ್ಸ್ ಇರುತ್ತೆ. ಓಕೆ, 80 ಮಾರ್ಕ್ಸ್ಗೆ ನೀವು ಬರಿಬೇಕು. ಸೊ ತುಂಬಾ ಈಸಿ ಇರುತ್ತೆ. ಸ್ಯಾಲ್ರಿ 37,000 ಇದೆ. ಸೊ ಯಾರೆಲ್ಲ SSLC ಮುಗಿಸಿದಿರಿ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಅಪ್ಲೈ ಯಾವ ತರ ಮಾಡಬೇಕು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ನನ್ನ ಜೊತೆ ಇರಿ. ಏನೇನ್ ಡಾಕ್ಯುಮೆಂಟ್ ಬೇಕು ಎಲ್ಲ ನಾಳೆ ನಿಮ್ಗೆ ಇದೇ ವಿಡಿಯೋದಲ್ಲಿ, ಸೊ ಇದೇ ತರ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆ ಅಂದ್ರೆ ನಿಮ್ಗೋಸ್ಕರ ಈ ವಿಡಿಯೋ ಮಾಡಿರ್ತೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್.